ಬೆಂಗಳೂರಿನ ತಮ್ಮ ಎಪಿಎಸ್ ಸ್ಕೂಲ್ ಕಾಲೇಜು ದಿನಗಳನ್ನು ನೆನಪಿಸಿಕೊಂಡ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್. ಹೌದು, ಹಳೆಯ ನೆನಪುಗಳು ನೆನೆಸಿಕೊಂಡು ತುಂಬಾ ಹಿಂದಿನ ದಿನಗಳ ನೆನೆಸಿಕೊಳ್ತಾ ಇರುವ ಮೇಧಾವಿ ನೀವು. ನಮ್ಮ ಕನ್ನಡದ ನೆಲದಲ್ಲಿ ಜನಿಸಿದ್ದಕ್ಕೆ ಹೆಮ್ಮೆ ಎನಿಸುತ್ತದೆ. ಅದೇ ಶಾಲೆಯಲ್ಲಿ ಓದಿದ ಅನೇಕ ಮೇರು ವ್ಯಕ್ತಿಗಳಿಗೆ ಅಕ್ಷರ ದಾಸೋಹ ನೀಡಿದ ಸಂಸ್ಥೆ ಆಚಾರ್ಯ ಪಾಠಶಾಲೆ ಎಂಬ ಹೆಮ್ಮೆ ಎನಿಸುತ್ತದೆ. ನಿಮ್ಮ ತರಹ ಯಾವ ವ್ಯಕ್ತಿಯನ್ನ, ಯಾವ ಕಲಾವಿದರನ್ನು ನೋಡಿಲ್ಲ. ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ರೂ ಕೂಡ ಹಳೆಯದನ್ನ ಮರೆಯಲಿಲ್ಲ. ಅದೇ ನಿಮ್ಮ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿಗೆ ತಾಯಿ ಭಾಷೆ ಎನ್ನುವುದು ಜೀವನದ ಕೊನೆಯ ತನಕ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಪ್ರೈಮರಿ ಮತ್ತು ಹೈಸ್ಕೂಲ್ ನೆನಪುಗಳು ಆ ವ್ಯಕ್ತಿಯ ಜೀವನದ ಉದ್ದಕ್ಕೂ ಮರೆಯಲಾರದಂತಹ ಒಂದು ನೆನಪುಗಳು. ಅವರು ಯಾರೇ ಆಗಿರಲಿ, ಸೂಪರ್ ಸ್ಟಾರ್ ಆಗಿರಲಿ, ಅದಕ್ಕಿಂತ ಮೇಲಿನವರಾಗಿರಲಿ, ಆ ದಿನದ ಒಂದು ಕಳೆದು ಹೋದ ನೆನಪುಗಳು ಜೀವನದ ಪರ್ಯಂತ ಇರುತ್ತದೆ. ಹಾಗೆ ನಮ್ಮ ಸ್ಟಾರ್ಗೂ ಕೂಡ ನೆನಪು ಕಾಡ್ತಾ ಇರುತ್ತದೆ. ಹೈಸ್ಕೂಲ್ನಲ್ಲಿ ಆದ ಪ್ರೇಮ, ಕಾಲೇಜಿಗೆ ಬಂದಾಗ ಇರುವ ಬಾಂಧವ್ಯ ವರ್ಣಿಸಲು ಅಸಾಧ್ಯ. ಇದಕ್ಕೆ ಅನ್ನಬಹುದು ಮಾತೃಭಾಷೆ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡವೇ ಸತ್ಯ, ಕನ್ನಡವೇ ಮಿಥ್ಯ ಅಂತ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಇಂದಿಗೂ ಕೂಡ ಕನ್ನಡವನ್ನ ಮರ್ತಿಲ್ಲ ಅನ್ನುವುದೇ ನಮಗೆಲ್ಲರಿಗೂ ಕೂಡ ಖುಷಿಯ ವಿಚಾರ. ತಮ್ಮ ಕನ್ನಡದ ಅಭಿಮಾನ ಕಂಡು ಬಹಳ ಸಂತೋಷವಾಯಿತು. ಇಂದಿನ ಕೆಲವು ಕನ್ನಡದ ನಟರು ಮಕ್ಕಳೇ ಕನ್ನಡ ಮಾತನಾಡಲ್ಲ ಎಂಬುದು ದುರಂತ. ಅಂದರೆ ತಾವು ಎತ್ತರದ ಸ್ಥಾನಕ್ಕೆ ಏರಿದ್ರೂ ಕೂಡ ಹಳೆಯದನ್ನ ಮರ್ತಿಲ್ಲ. ತಾವು ನಿಜಕ್ಕೂ ಕೂಡ ಮಾದರಿಯಾಗಿದ್ದೀರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ ಎಂಬುದೇ ನಮ್ಮ ಹಾಗೂ ನಿಮ್ಮ ಅಭಿಮಾನಿಗಳ ಆಶಯ. ಎಲ್ಲರಿಗೂ ನಮಸ್ಕಾರ. ಎಪಿಎಸ್ ಸಂಸ್ಥೆಯ ಈ ಅಲುಮಿನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ, ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು. ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದ್ದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ. ಎಪಿಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ ನನಗೆ, ತುಂಬ ಹೆಮ್ಮೆ. ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನು ಓದಿದ್ದು. ಫುಲ್ಲು ಕನ್ನಡ ಮೀಡಿಯಮಲ್ಲಿ. ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟು. ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಬ್ರೈಟ್ ಸ್ಟೂಡೆಂಟ್. ಕ್ಲಾಸ್ ನಾನೇ ಮಾನಿಟರು. ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು 98% ನಾನು ಬಂದು ಪಾಸ್ ಮಾಡಿದ್ದು. ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎಪಿಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್. ಸೊ ನಮ್ಮ ಅಣ್ಣವ್ರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು. ಸೊ ಫುಲ್ಲು ಕನ್ನಡ ಮೀಡಿಯಮಲ್ಲಿ ಇದ್ದವನು ಲೆಕ್ಕಂತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು. ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ. ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟ್ ಲಾಸ್ಟ್ ಬೆಂಚಿಗೆ ಬಂದ್ಬಿಟ್ಟೆ. ತುಂಬ ಡಿಪ್ರೆಷನ್, ತುಂಬ ಫಂಕಾಗಿ ಭಾಳ ಕಷ್ಟವಾಗ್ತಾಯಿತ್ತು. ಆಗ ರಿಯಲಿ ಅಲ್ಲಿ ಎಪಿಎಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮೇಸ್ಟ್ರುಗಳು, ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಕಷ್ಟದ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳಿಕೊಟ್ಟು ಪಾಠ ಹೇಳಿ 8th 9th ಪಾಸ್ ಮಾಡಿಬಿಟ್ಟೆ. ಬಟ್ ಪಬ್ಲಿಕ್ ಎಕ್ಸಾಮ್ಲಿ ಒಂದು PCM ಅಲ್ಲಿ ತುಂಬ ವೀಕು, ಭಾಳ ಜನ ವೀಕು. ಸೊ ಅದರಲ್ಲಿ ನಾನು ಬಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೇಲ್ ಆಗಿ ನಾನು ಬಂದು ಇದು ಮಾಡೋಕ್ಕಾಗಲಿಲ್ಲ. ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ, NCR SKR ಅವ್ರ ಹೆಸರು. ಅವರು ಬಂದು ಮನೆಯಲ್ಲಿ 6 to 6:45 ಬಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು PCMಗೆ. ಬಹಳ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು. ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನನಗೆ ಪಾಠ ಹೇಳಿ ನೆಕ್ಸ್ಟ್ ತಂದು ಬಂದು ನಾನು PCM ನಾನು ಬಂದು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ. ನಾನು ಪಾಸ್ ಮಾಡಿ ಸೊ ಮಾರ್ಕ್ಸ್ ಕಮ್ಮಿ ಇದ್ರು ಕೂಡ ಬಿಕಾಸ್ ಹೈಸ್ಕೂಲಿಂದ ಎಪಿಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ. ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಪಿಎಸ್ ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ನಡೀತು. ಒಂದು 10-15 ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಬಹಳ ದೊಡ್ಡ ಈವೆಂಟ್ ಅದು. ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ. ಭಾಳ ಕ್ಲಾಸಲ್ಲಿ ಬಂದರೆ ಟೀಚರ್ ಬರೋದು ಲೇಟ್, ಮಾಸ್ಟರ್ ಟೀಚರ್ಸ್ ಬರೋದು ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪಿಕ್ಚರ್ ನೋಡಿದ್ದು ಯಾವ್ದಾದ್ರು ನಾವೆಲ್ಲ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ.
ಅದು ಹುಡುಗರಿಗೆಲ್ಲ ಬಹಳ ಸಂತೋಷ ಆಗ್ತಾ ಇತ್ತು. ಅದು ಒಂದು ಮೆನ್ಷನ್ಗೆಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ನಾನು ಬಂದು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ ಚಂಡಾಲ ಭೇಟಿ ಆಗೋದು. ಆದಿಶಂಕರ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ ಈ ಸೋಲ ಆತ್ಮನ ಅಂತ ಕೇಳೋ ಈಶ್ವರನ ಬಂದದಲ್ಲ ಆ ಕ್ಯಾರೆಕ್ಟರ್. ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ. ನಾನು ನೋಡಿದ್ರೆ ನಾನು ಚಂಡಾಲ ಥರ ಇದ್ದ ನನಗೆ ಬಂದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಹೇಳಿದ್ರು. ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಟರ್ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು. ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟರು, ಒಂದು ದೊಡ್ಡ ಕಪ್ಪು. ಸೊ ಆಗಲೇ ಬಂದು ನನಗೆ ಆಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ನನ್ನಿಂದ ಸಾಧ್ಯ ಆಗೋಷ್ಟು ಆಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಅಲ್ಲಿ APCಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ. ಆ ಹೈಸ್ಕೂಲು, ಆ ಕಾಲೇಜ್, ಆ ಕಟ್ಟಡ, ಆ ಕಲ್ಲಿನ ಕಟ್ಟಡ, ಅದರ ಮುಂದೆ ಇದ್ದಿದ್ದ ಅಷ್ಟೊಂದು ದೊಡ್ಡ ಮೈದಾನ, ಅಲ್ಲಿ ನಾವಿದ್ದ ಆಟಗಳು, ಕ್ರಿಕೆಟ್, ಫುಟ್ಬಾಲು, ಖೋಖೋ, ಕಬಡ್ಡಿ, ಎಷ್ಟೊಂದು ಅದೆಲ್ಲ ಬಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು. ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಗಾರ ಇತ್ತು. ಆ ದೊಡ್ಡ ಗಣೇಶ, ಬಸವನಗುಡ, ದೊಡ್ಡ ಬಸವ, ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲಿಗೆ ಹೋಗೋದು, ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರುತ್ತೆ. ಸೊ ತುಂಬ ಹೆಮ್ಮೆ. ರಿಯಲಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟ್ ಆಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇದ್ರ ಬಂದು ಸೋಷಿಯಲ್ ಮೀಡಿಯಾದ ಹಾಕ್ಬೇಕಾ ಬೇಡ ಅಂತ ಒಂದು ಕೇಳಿದ್ರು. ಧಾರಾಳವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ಬೋದು. ನಿಜ ತಾನೆ. ಸಂತೋಷ, ಬಹಳ ಸಂತೋಷ. ಜೈ ಹಿಂದ್. ನಮಸ್ಕಾರ.